Welcome, my friends. Feel free and expect the unexpected. ಹಲೋ ಸ್ಟೂಡೆಂಟ್ಸ್, ತಾವೆಲ್ಲ ರಸ್ಕಿನ್ ಬಾಂಡ್ ಅವ್ರು ಬರೆದಿರ್ತಕ್ಕಂಥ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ನ ನೋಡಿ ಕೇಳಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ತರಗತಿನಲ್ಲಿ ನಾವು ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಕ್ಕಂಥ ಈ ಪ್ರಶ್ನೋತ್ತರಗಳ ಬಗ್ಗೆ ತಮಗೆ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂತಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ಎಲ್ಲ ಪ್ರಶ್ನೋತ್ತರಗಳ ಬಗ್ಗೆ PDF ನೋಟ್ಸ್ ನಮಗೆ ಸಿಗುತ್ತೆ. ಅದನ್ನು ತಾವು ಓದೋದಕ್ಕಾಗಿ ಬಳಸ್ಕೋಬಹುದು. ಹಿಂದಿನ ಪಾಠದಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ. ನೇರವಾಗಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ ಲಾಂಗ್ ಕ್ವಶನ್ 4 ಮಾರ್ಕ್ಸ್ ಕೇಳ್ತಕ್ಕಂಥ ಲಾಂಗ್ ಕ್ವಶನ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯಿಂದ 2 ಅಂಕದ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ, ಸೊ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನಿಮ್ಮ ಎಕ್ಸಾಮಲ್ಲಿ, ಅದಕ್ಕೆ ನಾವು ಹೇಗೆಲ್ಲ ಉತ್ತರಗಳನ್ನ ಬರಿಬೇಕು ಅಂತ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡೋಣ, ಈ ಥರ ಪ್ರಶ್ನೆ ಇರುತ್ತೆ ನಿಮಗೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್. 2 ಅಥವಾ 3 ವಾಕ್ಯದಲ್ಲಿ ಉತ್ತರ ಬರಿಬೇಕಾಗಿರ್ತದೆ. ಇದು 2 ಅಂಕದ ಪ್ರಶ್ನೆ. ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ನೋಡ್ತಾ ಹೋಗೋಣ ಇವಾಗ. ದ ಪೋಯೆಟ್ ರಸ್ಕಿನ್ ಬಾಂಡ್ ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ಮಾ ಚೈಲ್ಡಿಶ್. What else was she according to him? Why does he consider her to be so? ಸೊ ಕ್ವಶನ್ ಸ್ವಲ್ಪ ಲಾಂಗ್ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನೇ ಒಂದೇ ವಾಕ್ಯದಲ್ಲಿ ಕೇಳೋದು ಆತಂದ್ರೆ ವೈ ಡಸ್ ದ ಪೋಯೆಟ್ ರಸ್ಕಿನ್ ಬಾಂಡ್ ಕಾಲ್ ಹಿಸ್ ಗ್ರ್ಯಾಂಡ್ಮಾ ಎ ಜೀನಿಯಸ್ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇ ಪ್ರಶ್ನೆನ ಈ ಥರ ಸುತ್ತಿ ಬಳಸಿ ಕೇಳ್ತಾ ಇದ್ದಾರೆ. ಇಲ್ಲಿ ಕವಿ ತನ್ನ ಗ್ರ್ಯಾಂಡ್ಮಾನ ಚೈಲ್ಡಿಶ್ ಅಂತ ಕರೆಯಲ್ಲ, ಹಾಗೆ ಬದಲಾಗಿ ಏನೋ ಕರೀತಾನೆ. ಯಾಕೆ ಕರೀತಾನೆ ಅಂತ ಪ್ರಶ್ನೆ. ಸೊ ನಾವು ಆಲ್ರೆಡಿ ಈ ಪೋಯಮನ್ನೇ ಡಿಸ್ಕಷನ್ ಮಾಡುವಾಗ ಈ ಪ್ರಶ್ನೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ನೇರವಾಗಿ ಉತ್ತರಕ್ಕೆ ಹೋಗೋಣ. ಉತ್ತರ ಏನಿದೆ ನೋಡಿ. ದ ಪೋಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ಮಾ ಎ ಜೀನಿಯಸ್ ಅಲ್ವಾ. ನಾವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡಿದ್ವಿ ಆ ಪೋಯಮಲ್ಲಿ. ಈ ಪೋಯೆಟ್ ಆ ಮರ ಹತ್ತುವಂಥ ಹ್ಯಾಬಿಟ್ ಇತ್ತಲ್ಲ ಅಜ್ಜಿಗೆ, ಅದಕ್ಕೆ ಏನಂತ ಕರೀತದ್ರು, ಸಿ ಈಸ್ ಜೀನಿಯಸ್ ಅಂತ ಕರೀತಾ ಇದ್ರು. ಜೀನಿಯಸ್ ಅಂತಂದ್ರೆ ಪ್ರತಿಭಾಶಾಲಿ ಅಂತ ನಾವು ನೋಡ್ಕೊಂಡಿದ್ವಿ. ಅಂಥ ಪ್ರತಿಭೆ ಏನಿತ್ತು ಅದನ್ನು ಕೂಡ ನೀವು ಹೇಳ್ಬೇಕು. ಯಾಕೆ ಜೀನಿಯಸ್ ಅಂತ ಕರೆದ್ರು ಅಂತ ರೀಸನ್ ಕೊಡ್ಬೇಕು ನಾವಿಲ್ಲಿ. ಬಿಕಾಸ್ ಸಿ ಕುಡ್ ಕ್ಲೈಂಬ್ ಟ್ರೀಸ್ ವೆರಿ ಕ್ವಿಕ್ಲಿ. ಎಂಥ ಮರ ಆದ್ರೂ ಪರವಾಗಿಲ್ಲ, ಅಗಲವಾಗಿದ್ದು ಎತ್ತರವಾಗಿದ್ದು ಎಂಥ ಮರ ಸಿಕ್ಕರೂ ಸಹ ಕ್ಷಣಾರ್ಧದಲ್ಲಿ ಆ ಮರನ ಹತ್ತಿ ಬಿಡುವಂಥ ಪ್ರತಿಭೆ ಅವ್ರ ಹತ್ರ ಇತ್ತು. ಸೊ ಹಾಗಾಗಿ ಕವಿ ಅವರನ್ನ ಜೀನಿಯಸ್ ಅಂತ ಕರಿತಾ ಇದ್ರು. ಇಟ್ ಮೇ ಬಿ ಎ ಸ್ಪ್ರೆಡ್ಡಿಂಗ್ ಟ್ರೀ ಆರ್ ಎ ಟಾಲ್ ಟ್ರೀ, ಸಿ ಕುಡ್ ಕ್ಲೈಂಬ್ ಕ್ವಿಕ್ಲಿ ಇವನ್ ಎಟ್ ದ ಏಜ್ ಆಫ್ 62. ಅದು ಇಂಪಾರ್ಟೆಂಟ್. ಇಲ್ಲಿ ಮರ ಹತ್ತೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, 62 ವಯಸ್ಸಾದಾಗೂ ಕೂಡ ಮರ ಹತ್ತಾರಲ್ಲ. ಹಾಗಾಗಿ ಕವಿ ಏನಂತ ಕರೀತಾರೆ, ಜೀನಿಯಸ್ ಅಂತ ಕರೀತಾರೆ. ಸೊ ಇದು 2 ಅಂಕದ ಪ್ರಶ್ನೆ. ಸೊ ಉತ್ತರ ತುಂಬಾ ಈಸಿ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡೋಣ. How do you say that grandma had been in the habit of climbing trees for a long, very long period? Justify this by quoting the lines from the poem. ಈ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಹೇಗೆ ಗೊತ್ತಾಯಿತು ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ತುಂಬ ದಿನದಿಂದ ಮರ ಹತ್ತೋದನ್ನು ಅಭ್ಯಾಸ ಮಾಡಿಕೊಂಡಿದ್ರು, ತುಂಬ ದಿನದಿಂದ ಮರ ಹತ್ತಾನೆ ಇದ್ರು ಅಂತ ಹೇಗೆ ಗೊತ್ತಾಗತ್ತೆ? ಈ ಪ್ರಶ್ನೆಗೆ ಉತ್ತರ ತುಂಬ ಈಸಿಯಾಗಿದೆ. ಎಸ್, ದ ಗ್ರ್ಯಾಂಡ್ಮಾ ಹ್ಯಾಡ್ ಬೀನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ ಫಾರ್ ಎ ಲಾಂಗ್ ಟೈಮ್. ಇವತ್ತು ನಿನ್ನೆ ಹತ್ತಕ್ಕೆ ಕಲ್ತಿದ್ದಲ್ಲ ಅಜ್ಜಿ, ಚಿಕ್ಕ ವಯಸ್ಸಿನಿಂದಲೂ ಕಲ್ತಿದ್ದು ಅಂತ ನೋಡಿದ್ರಿ. ಸೊ ಆ ಲೈನನ್ನು ನಾವಿಲ್ಲಿ ಕೋಟ್ ಮಾಡಬೇಕು. ತುಂಬ ವರ್ಷಗಳಿಂದ ಅಜ್ಜಿಗೆ ಮರ ಹತ್ತುವಂಥ ಒಂದು ಹ್ಯಾಬಿಟ್, ಅಭ್ಯಾಸ ಇತ್ತು. ಎಲ್ಲಿ ಗೊತ್ತಾಗುತ್ತೆ ನೋಡಿ. ಸಿ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ವೆನ್ ಸಿ ವಾಸ್ 6. 2ನೇ ಸ್ಟಾಂಜಾದಲ್ಲಿ ನಾವು ನೋಡಿದ್ವಿ. 6 ವಯಸ್ಸಿನಲ್ಲಿನೇ ಅಜ್ಜಿಗೆ ಅವಳ ಬ್ರದರ್ ಮರ ಹತ್ಸೋದಕ್ಕೆ ಕಲಿಸಿರ್ತಾನೆ. ಸೊ ಅವಾಗಿಂದ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಸದ್ಯಕ್ಕೆ 62 ವರ್ಷ ಆದರೂ ಕೂಡ ಮರ ಹತ್ತೋದನ್ನು ಬಿಟ್ಟಿಲ್ಲ ಅವರು. ಸೊ ಹಾಗಾಗಿ ತುಂಬ ದಿನದಿಂದ ಅವರಿಗೆ ಮರ ಹತ್ತೋ ಅಭ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಲೈನನ್ನು ನಾವಿಲ್ಲಿ ಲಾಸ್ಟಲ್ಲಿ ಕೋಟ್ ಮಾಡಿದ್ವಿ ನೋಡಿ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಾಮ್ ಎ ಲವಿಂಗ್ ಬ್ರದರ್ ವೆನ್ ಸಿ ವಾಸ್ 6. ಸೊ ಈ ಥರ ನೀವು 2 ಅಂಕಗಳಿಗೆ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ. ವಾಟ್ ಡಿಡ್ ದ ನೇಬರ್ಸ್ ಅಡ್ವೈಸ್ ದ ಗ್ರ್ಯಾಂಡ್ಮಾ
ಹೌ ಡಿಡ್ ಸಿ ರೆಸ್ಪಾಂಡ್ ದೆಮ್. ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅಜ್ಜಿ 62 ವಯಸ್ಸು ಆದಾಗೂ ಕೂಡ ಮರ ಹತ್ತೋದನ್ನು ನೋಡಿಬಿಟ್ಟು ಮನೆಯವರು, ಅಕ್ಕಪಕ್ಕದವ್ರು, ನೆರೆಹೊರೆಯವರೆಲ್ಲ ನೇಬರ್ಸ್ ಏನಂತ ಹೇಳ್ತಾ ಇದ್ರು ಅಜ್ಜಿಗೆ. ಅವ್ರು ಹೇಳಿರ್ತಕ್ಕಂಥ ಅಡ್ವೈಸ್ಗೆ ಅಜ್ಜಿ ಏನಂತ ರೆಸ್ಪಾಂಡ್ ಮಾಡ್ತಾ ಇದ್ಲು ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಉತ್ತರ ನೋಡೋದಾದ್ರೆ, ದ ನೇಬರ್ಸ್ advised that grandma should stop climbing trees as she was growing old. ಅಜ್ಜಿಗೆ ತುಂಬ ವಯಸ್ಸಾಗ್ತಾ ಇರೋದ್ರಿಂದ ಇದು ವಯಸ್ಸಾದಂಗೆ ಏನಾಗುತ್ತೆ ಅಂದರೆ ಮೈ ಕೈಯಲ್ಲಿ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಏನಾದರೂ ಅನಾಹುತ ಆಗ್ಬೋದು, ಮರ ಹತ್ತುವಾಗ ಬಿದ್ದು ಏಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ತಾ ಇದ್ರು. ನೀವು ವಯಸ್ಸಾದಂಗೆ ಮರ ಹತ್ತೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ದೇ ಸಜೆಸ್ಟೆಡ್ ದ್ಯಾಟ್ ಓಲ್ಡ್ ಪೀಪಲ್ ಶುಡ್ ಸ್ಪೆಂಡ್ ದೇರ್ ಓಲ್ಡ್ ಏಜ್ ಗ್ರೇಸ್ಫುಲಿ. ವಯಸ್ಸಾದವರು ವಯಸ್ಸಿಗೆ ತಕ್ಕಂಗೆ ಗೌರವಯುತವಾಗಿ ಬದುಕಬೇಕು ಅಂತ ಅಕ್ಕಪಕ್ಕದವ್ರು ಹೇಳ್ತಾ ಇದ್ರು. ಬಟ್ ಅದಕ್ಕೆ ಅಜ್ಜಿ ಏನು ಹೇಳ್ತಾ ಇದ್ಲು ನೋಡಿ, ಬಟ್ ದ ಗ್ರ್ಯಾಂಡ್ ಮಾ ಡಿಡ್ ನಾಟ್ ಲಿಸನ್ ಟು ದೇರ್ ಅಡ್ವೈಸ್. ಅವ್ರ ಮಾತು ಕೇಳ್ತಿರ್ಲಿಲ್ಲ. ಅವ್ರೇನೋ ಹೇಳ್ತಾರೆ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ. ಅದ್ರ ಬದಲಾಗಿ ಅವ್ರಿಗೆ ಏನಂತ ರೆಸ್ಪಾಂಡ್ ಮಾಡ್ತಾ ಇದ್ಲು, ಸಿ ವುಡ್ ಲಾಫ್ ಆ್ಯಂಡ್ ಸೇ. ಅವ್ರ ಮಾತಿಗೆ, ಅವ್ರ ಅಡ್ವೈಸ್ಗೆ ನಕ್ಬಿಟ್ಟು ಹೇಳ್ತಾ ಇದ್ಲು ಅಜ್ಜಿ ಏನಂತ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಪರವಾಗಿಲ್ಲ, ನಾನು ಡಿಸ್ಗ್ರೇಸ್ಫುಲ್ ಆಗಿನೇ ಇರ್ತೀನಿ, ಅಗೌರವಯುತವಾಗಿನೇ ಇರ್ತೀನಿ. ಯಾಕೆ ಅಂತಂದ್ರೆ ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಚೆನ್ನಾಗಿ ಮರ ಹತ್ತಬಲ್ಲೆ. ಸೊ ಹಾಗಾಗಿ ನಾನು ಹಿಂಗೆ ಇರ್ತೀನಿ ಅಂತ ಒಂಥರ ಹಠವಾದೆ ಅಜ್ಜಿ. ಸೊ ಹಾಗಾಗಿ ಅವ್ರ ಮಾತನ್ನ ಕೇಳ್ತಾ ಇರಲಿಲ್ಲ. ಸೊ ಇದನ್ನು ಬರಿಬೇಕು. ನೆರೆಹೊರೆ ಅವ್ರು ಏನಂತ ಅಡ್ವೈಸ್ ಮಾಡಿದ್ರು, ಅವ್ರ ಅಡ್ವೈಸ್ಗೆ ಅಜ್ಜಿ ಏನಂತ ರೆಸ್ಪಾಂಡ್ ಮಾಡಿದ್ಲು ಅಂತ ಪ್ರಶ್ನೆ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ, ಅದರ್ಸ್ ಫಿಯರ್ಡ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ ಆರ್ ಎನದರ್. ಎಲ್ಲ ಜನರಿಗೆ ಭಯ ಆಗ್ತಿತ್ತು, ಮನೆಯವ್ರಿಗಷ್ಟೇ ಅಂತಲ್ಲ, ಅಕ್ಕಪಕ್ಕದವರು ಈ ಅಜ್ಜಿ ಮರ ಹತ್ತೋದನ್ನ ನೋಡಿಬಿಟ್ಟು ಅವರಿಗೆಲ್ಲ ಭಯ ಆಗ್ತಿತ್ತು. ಏನಂತಂದರೆ ಈ ಅಜ್ಜಿ ಒಂದಿಲ್ಲ ಒಂದಿನ ಮಾತ್ರ ಚೆನ್ನಾಗಿ ಬಿದ್ದುಬಿಟ್ಟು ಕೈಕಾಲು ಮುರಿದ್ಕೊಂಡು ಬಿಡ್ತಾಳೆ ಅಂತ ಭಯ ಇತ್ತು. ಡಿಡ್ ದಿಸ್ ಹ್ಯಾಪನ್? ಹಾಗೇನಾದರೂ ಆಯಿತಾ? ಅಥವಾ ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಅಜ್ಜಿ ಮರದ ಮೇಲಿನ ಬೀಳಲಿಲ್ಲ, ಹಾಗಾದ್ರೆ ಮತ್ತಿನ್ನೇನಾದರೂ ಆಯಿತಾ ಅಂತ ಪ್ರಶ್ನೆ. ಸೊ ತಾವು ಸ್ಟೋರಿನ ಕೇಳಿದ್ರೆ ತುಂಬ ಈಸಿ ಇದಕ್ಕೆ ಆನ್ಸರ್. ಎಸ್, ಅದರ್ಸ್ ಫಿಯರ್ಡ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ ಆರ್ ಎನದರ್. ಎಲ್ಲರಿಗೂ ಭಯ ಇತ್ತು, ಅಜ್ಜಿ ಒಂದಿಲ್ಲ ಒಂದಿನ ಮರದ ಮೇಲಿಂದ ಬಿತ್ತ. ಇಟ್ ಡಿಡ್ ನಾಟ್ ಹ್ಯಾಪನ್. ಬಟ್ ಹಂಗಾಗಲಿಲ್ಲ. ಅಜ್ಜಿ ಯಾವತ್ತೂ ಮರ ಹತ್ತಿದಾಗ ಮರದಿಂದ ಯಾವತ್ತೂ ಬೀಳಿಲ್ಲ. ಬಟ್ ಏನಾಗುತ್ತೆ ನೋಡಿ, ಒನ್ ಡೇ ಸಮಥಿಂಗ್ ಡಿಫ್ರೆಂಟ್ ಹ್ಯಾಪನ್. ಮರದಿಂದ ಏನು ಬೀಳಿಲ್ಲ, ಬಟ್ ಬೇರೆ ಏನೋ ಆಯಿತು. ಏನಂತ ಹೇಳ್ತಾರೆ ನೋಡಿ, ವೆನ್ ದ ಪೊಯೆಟ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವರ್ ಇನ್ ಟೌನ್. ಪೊಯೆಟ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಟೌನಲ್ಲಿದ್ದಾಗ, ಸಿ ಕ್ಲೈಂಬ್ಡ್ ಅಪ್ ಟೆ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಪೋಯಮಲ್ಲಿ ನೋಡಿದ್ದೀರಾ ನೀವು ಇದೆಲ್ಲನ. ಸೊ ಹಾಗಾಗಿ ಅಜ್ಜಿ ಒಂದಿನ ಏನು ಮಾಡ್ತಾಳೆ, ಸಿಟಿನಲ್ಲಿದ್ದಾಗ ಮರ ಹತ್ತಾಳೆ, ಹತ್ತೋದಾಗೋ ಹತ್ತಿಬಿಟ್ಲು. ಬಟ್ ವಾಪಸ್ ಮರದಿಂದ ಕೆಳಗಿಳಿಯೋಕ್ಕಾಗಲಿಲ್ಲ. ಕೆಳಗಿಳಿಯೋಕ್ಕಾಗದಾಗ ಎಷ್ಟು ಭಯ ಆಗಿತ್ತು ಅಂತಂದರೆ ಅವಳಿಗಲ್ಲೇ ಜ್ವರ ಬಂದುಬಿಟ್ಟಿತ್ತು. ಶಿ ವಾಸ್ ಸಫರಿಂಗ್ ಫ್ರಾಮ್ ಫೀವರ್. ಜ್ವರ ಬಂದುಬಿಟ್ಟಿತ್ತು. ದ ಡಾಕ್ಟರ್ ಚೆಕ್ಡ್ ಹರ್ ಟೆಂಪ್ರೇಚರ್ ಆ್ಯಂಡ್ ಸಜೆಸ್ಟೆಡ್ ಹರ್ ಬೆಡ್ ರೆಸ್ಟ್ ಫಾರ್ ಎ ವೀಕ್. ಸೊ ಹಾಗಾಗಿ ನೋಡಿ, ಮರ ಹತ್ತಿಬಿಟ್ಟು ಅವಳೇನು ಬೀಳಲಿಲ್ಲ, ಬಟ್ ಮರ ಹತ್ತಿ ಒಂದು ಸಾರಿ ಇಳಿಯೋಕ್ಕಾಗಿರಲಿಲ್ಲ. ಅಷ್ಟೊಂದು ಭಯ ಪಟ್ಕೊಂಡು ಜ್ವರ ಕೂಡ ಬಂದುಬಿಟ್ಟಿತ್ತು. ಆಮೇಲೆ ಅವಳಿಗೆ ಜನ ಎಲ್ಲ ಸೇರಿಕೊಂಡು ರೆಸ್ಕ್ಯೂ ಮಾಡ್ತಾರೆ, ಕಾಪಾಡ್ತಾರೆ. ಆಮೇಲೆ ಡಾಕ್ಟರ್ ಬಂದುಬಿಟ್ಟು ಟೆಂಪ್ರೇಚರ್ ಚೆಕ್ ಮಾಡಿ 1 ವೀಕ್ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳಿದರು. ಸೊ ಹೀಗೆ ನೀವು ಇದಕ್ಕೆ ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಡಿಡ್ ದ ಡಾಕ್ಟರ್ ರೆಕಮೆಂಡ್ ಗ್ರ್ಯಾಂಡ್ ಮಾ? ಡಾಕ್ಟರ್ ಏನಂತ ರೆಕಮೆಂಡ್ ಮಾಡಿದ? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಕಿಡ್ಸ್ ಟು ದಿಸ್ ಅಡ್ವೈಸ್? ಇಲ್ಲಿ ಕಿಡ್ಸ್ ಅಂತಾರೆ, ಮಕ್ಕಳು ಅಂತಲ್ಲ, ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಇದ್ರಲ್ಲ. ಸೊ ಇಡೀ ಫ್ಯಾಮಿಲಿ ಮೆಂಬರ್ಸು ಹೇಗೆ ರಿಯಾಕ್ಟ್ ಮಾಡಿದರು? ಡಾಕ್ಟರ್ ಅಜ್ಜಿಗೆ 1 ವೀಕ್ ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ತಗೊಳ್ಳೇಬೇಕು ಅಂತ ಹೇಳಿದ್ರಲ್ಲ, ಅವಾಗ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ರಿಯಾಕ್ಟ್ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ. ಉತ್ತರ, ದ ಡಾಕ್ಟರ್ ಚೆಕ್ಡ್ ಗ್ರ್ಯಾನಿಸ್ ಟೆಂಪ್ರೇಚರ್. ಡಾಕ್ಟರ್ ಬಂದುಬಿಟ್ಟು ಟೆಂಪ್ರೇಚರ್ನ ಚೆಕ್ ಮಾಡ್ತಾನೆ, ಜ್ವರ ಎಷ್ಟಿದೆ ಅಂತ ನೋಡ್ತಾನೆ. ಆ್ಯಂಡ್ ರೆಕಮೆಂಡೆಡ್ ಹರ್ ಬೆಡ್ ರೆಸ್ಟ್ ಫಾರ್ ಎ ವೀಕ್. 1 ವೀಕ್ ಕಂಪ್ಲೀಟಾಗಿ ನೀವು ಬೆಡ್ ರೆಸ್ಟ್ ತಗೋಬೇಕು, ಬೆಡ್ಡಿಂದ ಎದ್ದೇಳೇಬಾರ್ದು ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ದೆ ತಡ ಫ್ಯಾಮಿಲಿ ಮೆಂಬರ್ಸ್ಗೆ ಏನೋ ಒಂಥರ ಖುಷಿ ಆಯಿತು. ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಅಜ್ಜಿನ ಕಾಯ್ತಾ ಇರಬೇಕಾಗಿತ್ತು, ಎಲ್ಲಿ ಮರ ಹತ್ತಾಳೋ, ಎಲ್ಲಿ ಹೋಗಿ ಬೀಳ್ತಾಳೋ ಅಂತ ನೋಡಬೇಕಾಗಿತ್ತು. ಚಿಕ್ಕ ಮಕ್ಕಳು ನಂಗೆ ಕಾಯ್ತಿರ್ತಲ್ಲ ಹಾಗೆ. ಸೊ ಈಗ 1 ವೀಕ್ ಬೆಡ್ಡಲ್ಲೇ ಇರಬೇಕು ಅಂದ ತಕ್ಷಣ ಅವರಿಗೆಲ್ಲ ಏನೋ ಒಂಥರ ರಜೆ ಸಿಕ್ಕಂಗೆ ಆಗಿಬಿಡ್ತು. ಟೆನ್ಷನ್ ಇಲ್ಲ, 1 ವಾರ ಅಂತ ಅಂದ್ಕೊಂಡ್ರು. ದ ಕಿಡ್ಸ್ ಸೈಡ್ ವಿತ್ ರಿಲೀಫ್. ಸೈ ಅಂತಂದ್ರೆ ಹೇಳಿದ್ದೆ ನಾನು, SIGH ಅಂದರೆ ನಿಟ್ಟುಸಿರು ಬಿಡೋದು. ಸೊ ಎಲ್ಲ ಅವ್ರಿಗೆ ರಿಲೀಫ್ ಅನ್ನಿಸ್ತು, ಏನೋ ಒಂಥರ ನಿರಾಳ ಅನ್ನಿಸ್ತು. 1 ವಾರ ಟೆನ್ಷನ್ ಇಲ್ಲಪ್ಪ ನಮಗೆ ಅಂತ ಹೇಳ್ಬಿಟ್ಟು ನಿಟ್ಟುಸಿರು, ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ದ್ಯಾಟ್ ಸಿ ವುಡ್ ನಾಟ್ ಕ್ಲೈಂಬ್ ಅಪ್ ಟ್ರೀಸ್ ಆ್ಯಂಡ್ ರಿಸ್ಕ್ ಹರ್ ಲೈಫ್. ಮತ್ತೆ ಮರ ಹತ್ಬಿಟ್ಟು ತನ್ನ ಲೈಫ್ನ ರಿಸ್ಕ್ಗೆ ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಇಲ್ಲ 1 ವಾರ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂಥರ ಖುಷಿ ಆಯಿತು. ಸೊ ಇದು ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಮೈ ಡ್ಯಾಡ್ knew his duties.
ವಾಟ್ ಡಿಡ್ ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್. ಇದು ಪೋಯೆಟ್ ಹೇಳುವಂಥದ್ದು. ಎಲ್ಲಿ ಬರುತ್ತೆ ಅಂತಂದರೆ, ಅಜ್ಜಿ ನನಗೆ ಇಲ್ಲಿ ಬಿದ್ಕೊಂಡಿರೋಕ್ಕಾಗಲ್ಲ, ನಂಗೆ ಮರದ ಮೇಲೆ ಒಂದು ಮನೆ ಕಟ್ಕೊಡಿ ಅಂತ ಹೇಳಿದಾಗ ಕವಿ ತಂದೆ ಪೋಯೆಟ್ ರಸ್ಕಿನ್ ಬಾಂಡ್ ಅವ್ರ ತಂದೆ ಹ್ಞೂ ಅಂತ ಒಪ್ಕೊಂಡು ಬಿಡ್ತಾರೆ, ಓಕೆ ಅಂತ ಒಪ್ಕೋತಾರೆ. ಅದನ್ನಿಲ್ಲಿ ಹೇಳ್ತಾರೆ, ಮೈ ಡ್ಯಾಡಿ ನ್ಯೂ ಹಿಸ್ ಡ್ಯೂಟೀಸ್. ಏನು ಹಿಂಗಂದರೆ ಏನು ಡ್ಯೂಟಿ ಅದು ಅಂತ ಪ್ರಶ್ನೆ. ಮೈ ಡ್ಯಾಡ್ ಅಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ನೋಡಿ, ದ ಪೋಯೆಟ್ಸ್ ಫಾದರ್, ಗ್ರ್ಯಾನೀಸ್ ಸನ್. ನ್ಯೂ ಹಿಸ್ ಡ್ಯೂಟೀಸ್, ಅವ್ರಿಗೆ ಅವ್ರ ಕರ್ತವ್ಯಗಳು ಗೊತ್ತಿತ್ತು. ಏನು ಒಬ್ಬ ಮಗ ಆಗಿಬಿಟ್ಟು ಏನು ಕರ್ತವ್ಯ ಇರುತ್ತೆ ಅವನಿಗೆ. ಹಿ ಥಾಟ್ ಹಿಸ್ ಡ್ಯೂಟಿ ವಾಸ್ ಟು ಫುಲ್ಫಿಲ್ ಹಿಸ್ ಮದರ್ಸ್ ವಿಶ್. ಆ ತಾಯಿಯ ಒಂದು ವಿಶ್ ಏನಿತ್ತಲ್ಲ, ಆಸೆ ಏನಿತ್ತಲ್ಲ, ಆ ಆಸೆ ಈಡೇರಿಸೋದೇ ಒಬ್ಬ ಮಗನ ಕರ್ತವ್ಯ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಏನು ಮಾಡ್ತಾರೆ, ಹಿ ಬಿಲ್ಟ್ ಎ ಹೌಸ್ ಆನ್ ಎ ಟ್ರೀ ಟಾಪ್ ಫಾರ್ ಹಿಸ್ ಮದರ್ ವಿತ್ ಹೆಲ್ಪ್ ಫ್ರಾಮ್ ದ ಪೋಯೆಟ್. ಸೊ ಕವಿಗಳ ಜೊತೆಗೆ ಸೇರಿ ಒಂದು ಮನೇನ ಕಟ್ಕೊಟ್ಬಿಟ್ರು ಮರದ ಮೇಲೆ. ಸೊ ಇದೇ ಅವ್ನ ಡ್ಯೂಟಿ ಅಂತ ಅಂದ್ಕೊಂಡಿದ್ರು. ಸೊ ದಿಸ್ ಈಸ್ ವಾಟ್ ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್ ಅಂತಂದರೆ, ಆ ಡ್ಯೂಟಿ ಏನು ಅಂತಂದರೆ ಟು ಫುಲ್ಫಿಲ್ ಹಿಸ್ ಮದರ್ಸ್ ವಿಶ್ ಆ್ಯಂಡ್ ಕೀಪ್ ಹರ್ ಹ್ಯಾಪಿ. ಸೊ ಇದು ಉತ್ತರ. ನೆಕ್ಸ್ಟ್ ಇನ್ನ ಪ್ರಶ್ನೆ ಬರೋದು, ಬೋತ್ ದ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ವರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಸಬ್ಸ್ಟ್ಯಾನ್ಸಿಯೇಟ್ ದ ಸ್ಟೇಟ್ಮೆಂಟ್. ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಅಪ್ರಿಷಿಯೇಷನ್ ಬಗ್ಗೆ ಬರತಕ್ಕಂಥದ್ದು. ಇಲ್ಲಿ ನೋಡಿ ಪ್ರಶ್ನೆ ಏನಿದೆ, ಕವಿ ಮತ್ತು ಅವ್ರ ತಂದೆ ಇಬ್ಬರು ಕೂಡ ತುಂಬ ಕಾಳಜಿ ಮಾಡ್ತಾರೆ. ಕನ್ಸಿಡರೇಟ್, ತುಂಬ ಅಜ್ಜಿನ ಕಾಳಜಿ ಮಾಡ್ತಾ ಇದ್ರು. ಅವಳು ಏನು ಮಾಡಿದ್ರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಯಾಕೆಂದರೆ ಅವಳನ್ನ ಖುಷಿಯಾಗಿಡೋದೇ ಅವ್ರ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಬರ್ತೈತೆ, ಬೋತ್ ದ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ವರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಸಬ್ಸ್ಟ್ಯಾನ್ಸಿಯೇಟ್ ದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ, ದ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ವರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ. ಕವಿ ಮತ್ತು ಅವ್ರ ತಂದೆ ಇಬ್ಬರು ಕೂಡ ಗ್ರ್ಯಾಂಡ್ ಮಾಗ್ ಬಗ್ಗೆ ತುಂಬ ಕಾಳಜಿ ಮಾಡ್ತಾ ಇದ್ರು. ದೆ ನೆವರ್ ಟ್ರೈ ಟು ಸ್ಟಾಪ್ ಹರ್ ಫ್ರಮ್ ಕ್ಲೈಂಬಿಂಗ್ ಟ್ರೀಸ್. ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಳ್ತಾ ಇದ್ರು, ಅಜ್ಜಿ ನೀನು ಹತ್ತೋದು ಬಿಡಬೇಕು ಹಾಗೆ ಹೀಗೆ ಅಂತ ಇದ್ರು. ಬಟ್ ಇವರು ಅವಳು ಮರ ಹತ್ತೋದನ್ನ ಯಾವತ್ತೂ ತಡೆಯೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಮರ ಹತ್ತೋದ್ರಲ್ಲಿ ಅವಳು ಖುಷಿ ಸಿಗುತ್ತೆ ಅಂತಂದರೆ ಖುಷಿಯಾಗಿರಲಿ, ಹ್ಯಾಪಿಯಾಗಿರಲಿ ಅಂತ ಬಿಟ್ಬಿಡ್ತಾ ಇದ್ರು. ಇವ್ರು ಒಂದೇ ಒಂದು ಉದ್ದೇಶ ಅಂತಂದರೆ ಅವ್ರ ತಾಯಿ ಅಥವಾ ಅಜ್ಜಿ ಯಾವತ್ತೂ ಹ್ಯಾಪಿಯಾಗಿರ್ಬೇಕು ಅನ್ನೋದಷ್ಟೇ ಇತ್ತು. ಅಷ್ಟೇ ಅಲ್ಲದೆ ಅವಳು ಒಂದು ವಿಶ್ ಹೇಳ್ತಾಳೆ, ಕೊನೆಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ನಂಗೆ ಮನೆ ಬೇಕು ಮರದ ಮೇಲೆ ಅಂತಂದಾಗ ದೇ ಬಿಲ್ಟ್ ಎ ಹೌಸ್ ಆನ್ ಎ ಟ್ರೀ ಟಾಪ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ನೋಡಿ, ಅವಳ ಆಸೆ ಈಡೇರಿಸೋದಕ್ಕೆ ಮರದ ಮೇಲೆ ಮನೆಯೇ ಕಟ್ಟಿದ್ರು. ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ವರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ. ಸೊ ಈ ಥರ ಪ್ರಶ್ನೆಗಳು ಬಂದಾಗ ನೀವು ಬರೀಬೇಕು ಹೇಗೆ ಇವ್ರು ಕನ್ಸಿಡರೇಟ್ ಆಗಿದ್ರು ಅಂತ. ನೆಕ್ಸ್ಟ್ ಪ್ರಶ್ನೆ, ಹೌ ಡಿಡ್ ಗ್ರ್ಯಾಂಡ್ ಮಾ ಫೀಲ್ ವೈಲ್ ಸಿ ಲೇಸ್ ಇನ್ ಬೆಡ್. ಡಾಕ್ಟರ್ ಬಂದು ಹೇಳಿದ್ರಲ್ಲ 1 ವೀಕ್ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋಬೇಕು ಅಂತ. ಅವಾಗ ಬೆಡ್ ಮೇಲೆ ಮಲ್ಕೊಂಡಾಗ 1 ವೀಕ್ ಅಜ್ಜಿಗೆ ಹೇಗೆ ಅನ್ನಿಸ್ತು ಅಂತ ಪ್ರಶ್ನೆ. ಆನ್ಸರ್ ಇಸ್ ವೆರಿ ಸಿಂಪಲ್. ಗ್ರ್ಯಾಂಡ್ ಮಾ ಫೆಲ್ಟ್ ಮಿಸರೇಬಲ್ ಆ್ಯಸ್ ಸಿ ಲೇ ಇನ್ ಬೆಡ್. 1 ವಾರ ಕಂಪ್ಲೀಟಾಗಿ ಬೆಡ್ಡಲ್ಲಿ ಮಲ್ಕೊಂಡಾಗ ಅವಳಿಗೆ ಹೆಂಗಿತ್ತು ಅಂತಂದರೆ, ಯಾವಾಗಲೂ ಮರ ಹತ್ತ ಅಲ್ಲೇ ಎಂಜಾಯ್ ಮಾಡ್ತಾ ಇರೋ ಅವಳಿಗೆ. ಸಿ ಲವ್ ಟು ಲುಕ್ ಎಟ್ ದ ಡ್ಯಾನ್ಸಿಂಗ್ ಲೀವ್ಸ್. ಹೊರಗಡೆ ಹೋಗಿ, ಬಿಸಿಲುಗಾಲ ಬೇರೆ, ಸೊ ಹೊರಗಡೆ ಹೋಗಿ ಮರ ಹತ್ತಬೇಕಂತ ಆಸೆ ಆಗ್ತಾ ಇತ್ತು, ಒಳಗೆ ಸಂಕಟ ಆಗ್ತಾ ಇತ್ತು. ಸೊ ಹಾಗಾಗಿ 1 ವಾರ ಬೆಡ್ ರೆಸ್ಟ್ ಹೇಗೆ ಅನಿಸ್ತು ಅಂತಂದರೆ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಸ್ವಲ್ಪ ದಿನ ನರಕದಲ್ಲಿ ಇದ್ದು ಬಂದಂಗೆ ಆಯಿತು. ಯಾಕೆ ಅಂದರೆ ಕಟ್ ಹಾಕ್ಬಿಡ್ತು, ಕನ್ಫೈನ್ ಟು ಬೆಡ್ರೂಮ್. ಆ ಬೆಡ್ರೂಮಲ್ಲಿ ಜೈಲ್ ಥರ ಅನಿಸಿತ್ತು, ಅಲ್ಲೇ ಬಂದಿಯಾಗಿರ್ತಾರೆ, ಇಟ್ಟಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಸೊ ಇದು ಉತ್ತರ. ಓಕೆ ಸ್ಟೂಡೆಂಟ್ಸ್, ನಾವು ಇಲ್ಲಿವರೆಗೆ ಈ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ 2 ಅಂಕದ ಪ್ರಶ್ನೆಗಳನ್ನು ಹೇಗೆ ಕೇಳ್ಬೋದು ಅಂತ ನೋಡ್ಕೊಂಡ್ಬಂದ್ವಿ. ಇವಾಗ 3 ಅಂಕಕ್ಕಾಗಿ ಎಕ್ಸ್ಟ್ರಾಕ್ಟ್ಗಳನ್ನು ಕೇಳಿದರೆ ಯಾವ ರೀತಿ ಕೇಳಬಹುದು. ಎಕ್ಸ್ಟ್ರಾಕ್ಟ್ ಅಂದರೆ ತಮಗೆ ಗೊತ್ತು, ಯಾವುದೋ ಒಂದು ಲೈನನ್ನು ಕೊಡ್ತಾರೆ. ಆ ಲೈನ್ ಆ ಪೋಯಮಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ತಮಗೆ ನೆನಪಾಯಿತು ಅಂತಂದರೆ, ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ 3 1 ಅಂಕದ ಪ್ರಶ್ನೆಗಳಿಗೆ ತಾವು ಈಸಿಯಾಗಿ ಉತ್ತರವನ್ನು ಬರಿಬೋದು. ಸೊ ಈ ಪೋಯಮ್ ಕೂಡ ತುಂಬ ಈಸಿಯಾಗಿರೋದ್ರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರನ ತಾವು ಬರಿತೀರಾ ಅಂತ ಅನ್ಕೋತೀನಿ. ಸೊ ಎಕ್ಸ್ಟ್ರಾಕ್ಟ್ಗಳನ್ನ ಇವಾಗ ನೋಡ್ಕೋತಾ ಹೋಗೋಣ. ಸೊ ಮೊದಲನೇ ಎಕ್ಸ್ಟ್ರಾಕ್ಟ್ ಬರುತ್ತೆ ನೋಡಿ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ದ್ಯಾನ್ ಇನ್ ಎ ಲಿಫ್ಟ್. ಸೊ ನೆನ್ಪು ಮಾಡ್ಕೊಳ್ಳಿ, ಇದು ಯಾವ ಟೈಮಲ್ಲಿ ಬರುತ್ತೆ ಅಂತ. ಸೊ ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಸ್ಟಾಂಜಾದಲ್ಲೇ ಬರುವಂಥ ಲೈನು, ಅಜ್ಜಿ ಚಿಕ್ಕ ವಯಸ್ಸಿನಿಂದ ಮರ ಹತ್ತಿದ್ದನ್ನು ಕಲ್ತಿದ್ಲು. ಸೊ ಮರದ ಮೇಲೆ ಇರುವಷ್ಟು ಖುಷಿ ಅವರಿಗೆ ಬೇರೆ ಇನ್ಯಾವುದರಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಅರ್ಥ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಹೂ ಡಸ್ ಸಿ ರೆಫರ್ ಟು. ಈ ಸೆಂಟೆನ್ಸಲ್ಲಿ ಶಿ ಅಂತ ಬಂದಿದೆಯಲ್ಲ, ಶಿ ಅಂತಂದರೆ ಅವಳು ಅಂತ, ಯಾರದು ಅಂತ ಪ್ರಶ್ನೆ. ಸೊ ವೆರಿ ಈಸಿ. ಸಿ ರೆಫರ್ಸ್ ಟು ಗ್ರ್ಯಾನಿ.
ಸೊ ಗ್ರ್ಯಾಂಡ್ ಮಾಗೆ ಶಾರ್ಟ್ ಆಗಿ ಗ್ರ್ಯಾನಿ ಅಂತ ಕೂಡ ಅಂತಾರೆ. ಸೊ ಇಲ್ಲಿ ಗ್ರ್ಯಾಂಡ್ ಮಾ ಅಂತ ಬರೆದ್ರೂ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಶಿ ಅಂತ ಹೇಳ್ತಾ ಇರೋದು ಗ್ರ್ಯಾಂಡ್ ಮಾಗೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ದ ಗಿಫ್ಟ್ ಸಿ ಹ್ಯಾಡ್ ಅಂತ ಗಿಫ್ಟ್ ಅವಳ ಹತ್ರ ಏನಿತ್ತು? ಗಿಫ್ಟ್ ಅಂದರೆ ಮತ್ತೆ ಬೇರೆ ಏನೋ ತಿಳ್ಕೊಬೇಡಿ, ಜೀನಿಯಸ್ ಅಂತ ಕರಿತಾ ಇದ್ರಲ್ಲ, ತುಂಬ ಪ್ರತಿಭೆ ಇತ್ತಲ್ಲ ಅಂಥದ್ದು ನ್ಯಾಚುರಲ್ ಗಿಫ್ಟ್, ಗಾಡ್ ಗಿಫ್ಟ್ ಅಂತೆಲ್ಲ ಕರಿತೀವಲ್ಲ. ಸೊ ಅಂಥ ಗಿಫ್ಟ್ ಅವಳ ಹತ್ರ ಏನಿತ್ತು? ಬೇರೆ ಅಜ್ಜಿಯರಿಗಿಂತ ಅವಳು ವಿಶೇಷ ಆಗಿದ್ಲು. ಅಂಥದ್ದು ಏನಿತ್ತು ಅವಳ ಹತ್ರ? ಕ್ಲೈಂಬಿಂಗ್ ಟ್ರೀ ವಾಸ್ ದ ಗಿಫ್ಟ್ ಸಿ ಹ್ಯಾಡ್. ಯಾಕಂದರೆ ಮರ ಎಲ್ಲರೂ ಹತ್ತಾರೆ, ಬಟ್ ಅವಳು ಒಬ್ಬ ಅಜ್ಜಿ ಆಗಿಬಿಟ್ಟು ಅದು 62 ವಯಸ್ಸಿನಲ್ಲಿ ಮರ ಹತ್ತಾಳಲ್ಲ, ಸೊ ದಟ್ ವಾಸ್ ಅ ಗಿಫ್ಟ್ ಅಂತ ಕವಿ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವೇರ್ ವಾಸ್ ಸಿ ಹ್ಯಾಪಿಯರ್? ಸೊ ಇಲ್ಲೇ ನಿಮಗೆ ಸಿಗುತ್ತೆ. ಸೊ ಎಲ್ಲಿ ಹ್ಯಾಪಿಯಾಗಿರ್ತಾ ಇದ್ಲು, ಎಲ್ಲಿ ಅವ್ರಿಗೆ ತುಂಬ ಖುಷಿ ಸಿಗ್ತಾ ಇತ್ತು ಅಂತಂದರೆ, ಸಿ ವಾಸ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಸಿಟಿ ಲೈಫ್. ಬೇರೆ ಎಲ್ಲಿದ್ರು ಕೂಡ, ಲಿಫ್ಟ್ ಅಂತ ಹೇಳಿದ್ರಲ್ಲಿ ಲಿಫ್ಟಲ್ಲಿ ಕೂರೋದಲ್ಲ, ಬೇರೆ ಎಲ್ಲಿದ್ರು ಕೂಡ ಮನೇಲಿರಲಿ ಎಲ್ಲೇ ಇರಲಿ ಆ ಮರದ ಮೇಲಿರುವಷ್ಟು ಖುಷಿ ಅವ್ರಿಗೆ ಆಗ್ತಾ ಇರಲಿಲ್ಲ ಅಂತ ಅರ್ಥ. ಸೊ ನೆಕ್ಸ್ಟು ಎಕ್ಸ್ಟ್ರಾಕ್ಟನ್ನು ನೋಡೋಣ. ಸಿ ವುಡ್ ಲಾಫ್ ಆ್ಯಂಡ್ ಸೇ ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಸೊ ಇದನ್ನು ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟಾಂಜಾದಲ್ಲಿ ಬರ್ತದೆ ಇದು. ಜನ ಎಲ್ಲ ಅವ್ರಿಗೆ ಮರ ಹತ್ತೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದಾಗ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಯಾವ ಥರ ಕೇಳ್ತಾರೆ ನೋಡಿ. ಹೂ ಸೇಡ್ ದಿಸ್ ಟು ಹೂಮ್? ಯಾರಿಗೆ ಹೇಳಿದರು ಈ ಮಾತನ್ನು ಅಂತ. ಸೊ ಇಲ್ಲಿ ನೋಡಿ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ಹೇಳಿದವರು ಯಾರು ಇಲ್ಲಿ ಪ್ರಶ್ನೆ. ಮತ್ತು ಯಾರಿಗೆ ಹೇಳ್ತಾರೆ ಅಂತ. ಸೊ ಗ್ರ್ಯಾನಿ ಸೇಡ್ ದಿಸ್ ಟು ಹರ್ ನೇಬರ್ಸ್. ಅಜ್ಜಿ ಹೇಳಿರೋ ಮಾತಿದ್ದು. ಯಾರಿಗೆ ಹೇಳ್ತಾರೆ ಅಂತಂದರೆ, ಏನು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದ್ರಲ್ಲೇ ನೀವು ಮರ ಹತ್ತೋದನ್ನು ಸ್ಟಾಪ್ ಮಾಡಬೇಕು ಅಂತ. ಸೊ ಅವ್ರಿಗೆಲ್ಲ ಈ ಮಾತನ್ನು ಹೇಳ್ತಾಳೆ. ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಪರವಾಗಿಲ್ಲ, ನಾನು ಡಿಸ್ಗ್ರೇಸ್ಫುಲ್ ಆಗಿನೇ ಇರ್ತೀನಿ, ಯಾಕಂದರೆ ನಾನು ನಿಮ್ಗಿಂತ ಚೆನ್ನಾಗಿ ಮರ ಹತ್ತಕ್ಕೆ ಬರ್ತದೆ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ರೆಸ್ಪಾಂಡ್ ಮಾಡ್ತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ಡಿಸ್ಗ್ರೇಸ್ಫುಲ್? ಸೊ ಏನಿಲ್ಲಿ ಡಿಸ್ಗ್ರೇಸ್ಫುಲ್, ಅವಮಾನಕರ ಅನ್ನುವಂಥದ್ದು ಏನಿತ್ತು ಇಲ್ಲಿ? ಜನರ ಪ್ರಕಾರ, ಅಲ್ಲಿ ಅಕ್ಕಪಕ್ಕದ ನೇಬರ್ಸ್ ಇದ್ರಲ್ಲ ಅವ್ರ ಪ್ರಕಾರ ಅವಮಾನಕರ ಏನು ಅಂತಂದರೆ, ಕ್ಲೈಂಬಿಂಗ್ ಟ್ರೀ ಎಟ್ ದ ಏಜ್ ಆಫ್ 62 ವಾಸ್ ಡಿಸ್ಗ್ರೇಸ್ಫುಲ್. 62 ವಯಸ್ಸಾದಾಗ ಅಜ್ಜಿ ಮರ ಹತ್ತಾಳ. ಸೊ ಇದು ಅವ್ರಿಗೆ ಡಿಸ್ಗ್ರೇಸ್ಫುಲ್ ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಪ್ರಶ್ನೆ, ವೈ ಡಿಡ್ ಸಿ ಸೇ ಸೊ? ಯಾಕೆ ಅವಳು ಆ ಥರ ಅಜ್ಜಿ ಅವ್ರಿಗೆ ಹೇಳಿದ್ಲು ಅಂತ ಪ್ರಶ್ನೆ. ಸಿ ಹ್ಯಾಡ್ ಎ ಪ್ಯಾಷನ್ ಆಫ್ ಕ್ಲೈಂಬಿಂಗ್ ಟ್ರೀಸ್, ಸಿ ವುಡ್ ಬಿ ಹ್ಯಾಪಿಯರ್ ಆನ್ ಟ್ರೀ. ಯಾಕೆ ಅಂತಂದರೆ ಅವಳಿಗೆ ಮರ ಹತ್ತುವಂಥ ಒಂದು ಕಲಿಗೆ ಇತ್ತು, ಪ್ರತಿಭೆ ಇತ್ತು. ಸೊ ಅವಾಗ ಆ ಮರ ಹತ್ತೋದ್ರಾಗೆ ಖುಷಿ ಸಿಗ್ತಾ ಇತ್ತು. ಬಟ್ ಜನರಿಗೆಲ್ಲ ಅದು ಇಷ್ಟ ಇರಲಿಲ್ಲ, ಬಟ್ ಜನರ ಇಷ್ಟ ಅವಳಿಗೆ ಮುಖ್ಯ ಆಗಿರಲಿಲ್ಲ. ಸೊ ಹಾಗಾಗಿ ಈ ಮಾತನ್ನು ಹೇಳ್ತಾಳೆ, ಪರವಾಗಿಲ್ಲ ನೀವೇನು ಅಂದ್ಕೊಂಡ್ರೆ ಪರವಾಗಿಲ್ಲ, ನಾನು ಮಾತ್ರ ಮರ ಹತ್ತೀನಿ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಯಾವ ಥರ ಬರ್ತದೆ ನೋಡಿ. ದ ಡಾಕ್ಟರ್ಸ್ ಟುಕ್ ಗ್ರ್ಯಾನಿಸ್ ಟೆಂಪ್ರೇಚರ್ ಆ್ಯಂಡ್ ಸೇಡ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್ ಅಂತ. ಇದನ್ನು ನಿಮ್ಗೆ ಮಾಮೂಲು ಅಲ್ಲೇ ಇದೆ, ಡಾಕ್ಟರ್ ಹೇಳಿದ್ದು. ಅಜ್ಜಿ ಒಂದಿನ ಏನಾಗುತ್ತೆ, ಸಿಟಿನಲ್ಲಿದ್ದಾಗ ಸಿ ಕ್ಲೈಮ್ಡ್ ಎ ಟ್ರೀಸ್ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಮರದ ಮೇಲೆ ಹತ್ತಾಳೆ, ವಾಪಸ್ ಮರದಿಂದ ಕೆಳಗೆ ಇಳಿಯಕ್ಕೆ ಬರಲ್ಲ. ಸೊ ಭಯ ಪಟ್ಕೊಂಡು ಜ್ವರ ಎಲ್ಲ ಬಂದುಬಿಟ್ಟಿರ್ತದೆ. ಡಾಕ್ಟರ್ ಬಂದುಬಿಟ್ಟು ಆ ಜ್ವರನ ಟೆಂಪ್ರೇಚರ್ನ ಚೆಕ್ ಮಾಡಿಬಿಟ್ಟು ಈ ಥರ ರೆಕಮೆಂಡ್ ಮಾಡ್ತಾರೆ. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. 1 ವೀಕ್ ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ತೊಗೋಬೇಕು ಅಂತ ಹೇಳ್ತಾರೆ. ಈ ಮಾತಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಯಾವ ಥರ ಬರ್ತದೆ. ಹೂ ಹ್ಯಾಡ್ ಫೀವರ್? ಸೊ ಇಲ್ಲಿ ಯಾರಿಗೆ ಜ್ವರ ಇತ್ತು? ಸೊ ಯಾರಿಗೆ ಏನಾಗಿತ್ತು ಅಂತ ಪ್ರಶ್ನೆ. ಯಾರಿಗೆ ಜ್ವರ ಇತ್ತು ನೋಡೋಣ, ಯಾರಿಗೆ ಚೆಕ್ ಮಾಡಿದ್ರು ಡಾಕ್ಟರ್ ಬಂದುಬಿಟ್ಟು? ಗ್ರ್ಯಾನಿ ಹ್ಯಾಡ್ ಫೀವರ್, ಅಜ್ಜಿಗೆ ಜ್ವರ ಇತ್ತು, ಅವಳು ಬಿಟ್ಟು ಇನ್ಯಾರಿಗೂ ಜ್ವರ ಇರಲಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ, ವೈ ವಾಸ್ ಸಿ ಸಜೆಸ್ಟೆಡ್ ರೆಸ್ಟ್ ಫಾರ್ ಎ ವೀಕ್? ಡಾಕ್ಟ್ರು ಅವಳಿಗೆ 1 ವೀಕ್ ಬೆಡ್ ರೆಸ್ಟನ್ನು ಯಾಕೆ ಹೇಳಿದರು ಅಂತ ಪ್ರಶ್ನೆ. ಬಿಕಾಸ್ ಗ್ರ್ಯಾನಿ ಹ್ಯಾಡ್ ಹೈ ಫೀವರ್, ಅವಳಿಗೆ ತುಂಬ ಜ್ವರ ಬಂದುಬಿಟ್ಟಿತ್ತು. ಈ ಜ್ವರ ಬಂದಾಗ ಮತ್ತೆ ಮರಗಿರ ಹತ್ತೀನಿ ಅಂತ ಹೊರಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಏನು ಮಾಡ್ತಾರೆ, ಕಂಪ್ಲೀಟಾಗಿ 1 ವೀಕ್ ಬೆಡ್ ರೆಸ್ಟ್ ತಗೋಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ದ ರೆಸ್ಪಾನ್ಸ್ ಫ್ರಮ್ ಅದರ್ಸ್? ಡಾಕ್ಟ್ರು 1 ವೀಕ್ ಬೆಡ್ ರೆಸ್ಟ್ ಮಾಡಬೇಕು ಅಂದ ತಕ್ಷಣ ಉಳಿದವ್ರ ಮನೆಯವರದೆಲ್ಲ ರೆಸ್ಪಾನ್ಸ್ ಹೇಗಿತ್ತು, ಪ್ರತಿಕ್ರಿಯೆ ಹೇಗಿತ್ತು ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗೆ ಅಂತ ಕೇಳಿದಾಗ ತಮಗೆಲ್ಲರಿಗೂ ಗೊತ್ತು. ದ ಕಿಡ್ಸ್ ಫೆಲ್ಟ್ ಎ ಸೈ ಆಫ್ ರಿಲೀಫ್ ದಟ್ ಸಿ ವುಡ್ ನಾಟ್ ಕ್ಲೈಂಬ್ ಅಪ್ ಟ್ರೀಸ್. ಮಕ್ಕಳಿಗೆಲ್ಲ ಏನೋ ಒಂಥರ ನೆಮ್ಮದಿಯ ನಿಟ್ಟುಸಿರು ಬಿಟ್ಬಿಟ್ರು. 1 ವಾರ ಟೆನ್ಷನ್ ಇಲ್ಲ, ನಮಗೆ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡ್ರು. ಯಾಕೆ ಅಂದರೆ ಅಜ್ಜಿ ಯಾವಾಗ ಹೋಗ್ತಾಳೆ, ಯಾವ ಮರ ಹತ್ತಾಳೆ, ಎಲ್ಲಿ ಬಿದ್ದುಬಿಡ್ತಾಳೆ ಅನ್ನೋ ಟೆನ್ಷನ್ ಮನಸ್ಸಲ್ಲಿ ಇರ್ತಿತ್ತು. ಬಟ್ ಈಗ 1 ವಾರ ಎಲ್ಲಿ ಹೋಗಲ್ಲ ಅಂತಂದಾಗ ಸೈ ಆಫ್ ರಿಲೀಫ್, ಅವ್ರಿಗೊಂಥರ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟರು. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಯಾವ ಥರ ಬರ್ತದೆ ನೋಡಿ. ಪುವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಪಾಪ ಅಜ್ಜಿ
ಫಾರ್ ಹರ್ ಅವಳಿಗೆ ಹೆಂಗೆ ಅನಿಸ್ತಾ ಇತ್ತು ಡಾಕ್ಟರ್ 1 ವೀಕ್ ಬೆಡ್ ರೆಸ್ಟ್ ಮಾಡಿ ಒಂದು ವಾರ ರೂಮಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಇಲ್ಲಿ ಒಂದು ಸೀಸನ್ ಒಂದು ಸ್ವಲ್ಪ ದಿನ ನರಕದಲ್ಲಿ ಇದ್ದು ಬಂದಂಗೆ ಆಗಿತ್ತಂತೆ. ಸೊ ಈ ಮಾತಿಗೆ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ, ವಾಟ್ ವಾಸ್ ಫೆಲ್ಟ್ ಲೈಕ್ ಹೆಲ್, ಯಾವುದು ನರಕದ ಥರ ಅನ್ನಿಸ್ತು ಅಂತ ಪ್ರಶ್ನೆ. ಇಲ್ಲಿ ಯಾವುದು ನರಕ ಅಂತ ಅನಿಸುತ್ತೆ ಇಲ್ಲಿ, ಎ ವೀಕ್ ಇನ್ ಬೆಡ್ ವಾಸ್ ಫೆಲ್ಟ್ ಲೈಕ್ ಎ ಹೆಲ್ ಬೈ ಗ್ರ್ಯಾನಿ. ಅಜ್ಜಿಗೆ ಒಂದು ವಾರ ಬೆಡ್ಡಲ್ಲೇ ಮಲ್ಕೊಂಡಿರ್ಬೇಕಾಗಿತ್ತಲ್ಲ, ರೂಮಿಂದ ಹೊರಗೆ ಬರೋ ಹಾಗಿರಲಿಲ್ಲ. ಸೊ ಅವಳಿಗೆ ಅದೊಂಥರ ನರಕ ಅಂತ ಅನಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ವೈ ಡಿಡ್ ಸಿ ಫೀಲ್ ಲೈಕ್ ಹೆಲ್, ಯಾಕೆ ರೂಮಲ್ಲಿ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡಿರೋದು ಅವಳಿಗೆ ನರಕ ಅಂತ ಅನಿಸ್ತು. ಯಾರಿಗಾದ್ರೂ ಆರಾಮಾಗಿ ಹೋಗಿ ಮಲ್ಕೊಳ್ಳಿ ಅಂತಂದ್ರೆ ಆರಾಮಾಗಿ ಮಲ್ಕೊಂಡು ಬಿಡ್ತಾರೆ, ಬಟ್ ಅಜ್ಜಿಗೆ ಮಲ್ಕೊಂಡಿರೋದು ಅಂತಂದರೆ ನರಕ ಅಂತ ಅನಿಸ್ತು. ಯಾಕೆ ಹಾಗನಿಸ್ತು ಅಂತ ಪ್ರಶ್ನೆ. ಸಿ ಯೂಸ್ ಟು ಸ್ಪೆಂಡ್ ಹರ್ ಟೈಮ್ ಆನ್ ಟ್ರೀಸ್, ಯಾಕಂದರೆ ಯಾವಾಗಲೂ ಅಜ್ಜಿ ಮರ ಹತ್ಕೊಂಡು ಮರದ ಮೇಲೆ ಎಂಜಾಯ್ ಮಾಡ್ತಾಯಿದ್ರು, ಅಂಥ ಖುಷಿ ಅವ್ರಿಗೆ ಬೇರೆ ಯಾವುದೂ ಸಿಗ್ತಿರ್ಲಿಲ್ಲ. ಸೊ ಗ್ರ್ಯಾನಿ ಫೆಲ್ಟ್ ದ್ಯಾಟ್ ಬೆಡ್ ರೆಸ್ಟ್ ವಾಸ್ ಲೈಕ್ ಹೆಲ್. ಸೊ ಅದು ಮರ ಹತ್ತೋದೆಲ್ಲ ಬಿಟ್ಟು ಸುಮ್ಮನೆ ಮಲ್ಕೊಂಡಿರೋದಿತ್ತಲ್ಲ, ಅದು ಅಜ್ಜಿಗೆ ಒಂಥರ ನರಕ ಅಂತ ಅನಿಸ್ತು. ವಾಟ್ ವಾಸ್ ಹೆವೆನ್ ಟು ಹರ್, ಸೊ ರೂಮಲ್ಲಿ ಮಲ್ಕೊಂಡಿರೋದು ನರಕ ಅಂತಾದರೆ ಅವಳ ಪ್ರಕಾರ ಸ್ವರ್ಗ ಯಾವುದು, ಇದು ಪೊಯಮಲ್ಲಿ ಇಲ್ಲ ಬಟ್ ಜನರಲಾಗಿ ಕೇಳ್ತಾ ಇರೋದು. ಬೆಡ್ ಮೇಲೆ ಮಲ್ಕೊಂಡು ಆರಾಮ್ ರೂಮಲ್ಲಿರೋದು ನರಕ ಅಂತ ಅನಿಸಿದ್ರೆ ಹಾಗಾದರೆ ಸ್ವರ್ಗ ಯಾವುದು ಅವಳ ಪ್ರಕಾರ, ಜಸ್ಟ್ ಗೆಸ್ ಮಾಡಿ ನೋಡೋಣ. ಯಾವುದು ಖುಷಿ ಕೊಡ್ತಾ ಇತ್ತಲ್ಲ ಅದು ಸ್ವರ್ಗ. ಅವಳಿಗೆ ಯಾವ್ದು ಖುಷಿ ಕೊಡ್ತಿತ್ತು, ಸಿ ವಾಸ್ ಹ್ಯಾಪಿ ಇನ್ ಕ್ಲೈಂಬಿಂಗ್ ಟ್ರೀಸ್, ಇಟ್ ವಾಸ್ ಲೈಕ್ ಹೆವೆನ್ ಟು ಹರ್. ಸೊ ಮರ ಹತ್ತೋದೇ ಅವಳಿಗೊಂದು ಸರ, ಮರದ ಮೇಲೆ ಕೂತ್ಕೊಂಡ್ರೆ ಅದೇ ಒಂಥರ ಸ್ವರ್ಗ ಆಗ್ತಿತ್ತು, ಅಲ್ಲಿ ತುಂಬ ಖುಷಿ ಪಡ್ತಾ ಇದ್ಲು ಅಂತ ಇದರ ಅರ್ಥ. ಇವಾಗ ಮುಂದಿನ ಎಕ್ಸ್ಟ್ರಾಕ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, ಹಿ ಸೇಡ್ ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಸೊ ಈ ಮಾತನ್ನು ಯಾರು ಹೇಳಿದರು ನೋಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಿಬೋದು. ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್, ಪೊಯೆಟ್ ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾರೆ, ನಮ್ಮ ತಂದೆಗೆ ಅವ್ರ ಕರ್ತವ್ಯ ಗೊತ್ತಿತ್ತು. ಹಿ ಸೇಡ್ ದಟ್ಸ್ ಆಲ್ ರೈಟ್, ಆಯಿತು, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಯಾರಿಗೆ ಹೇಳ್ತಾರೆ, ಅಜ್ಜಿಗೆ ಹೇಳ್ತಾರೆ ಈ ಮಾತನ್ನ. ಯಾವಾಗ ಅಜ್ಜಿ ಹಾಸಿಗೆಯಿಂದ ಎದ್ದು ಕೂತ್ಕೊಂಡು ನಂಗೆ ಮರದ ಮೇಲೆ ಒಂದು ಮನೆ ಕೊಟ್ಬಿಡು ಅಂತ ಹೇಳ್ತಾರಲ್ಲ, ಸೊ ಅವಾಗ ಅವ್ರ ತಂದೆ ಹೇಳುವಂಥ ಮಾತು. ಸೊ ಇವಾಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ನೋಡಿ. ಹೂ ಡಸ್ ಮೈ ಡ್ಯಾಡ್ ರೆಫರ್ಸ್ ಟು, ಇಲ್ಲಿ ಮೈ ಡ್ಯಾಡ್ ಅಂತಂದರೆ ಯಾರು ತಂದೆ, ಅಜ್ಜಿ ತಂದೆನಾ, ರಸ್ಕಿನ್ ಬಾಂಡ್ ಅವ್ರ ತಂದೆನಾ? ಸೊ ಯಾರಂತ ಕೇಳ್ತಾ ಇರೋದು, ಮೈ ಡ್ಯಾಡ್ ಅಂತಂದರೆ ಯಾರಿಗೆ ಹೇಳ್ತಾ ಇರೋದು, ಮೈ ಡ್ಯಾಡ್ ರೆಫರ್ಸ್ ಟು ದ ಪೋಯೆಟ್ಸ್ ಫಾದರ್, ಈ ಕವಿಯ ತಂದೆಗೆ ಹೇಳ್ತಾ ಇರೋದು ಮೈ ಡ್ಯಾಡ್ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ಹಿ ಕನ್ಸಿಡರ್ ಹಿಸ್ ಡ್ಯೂಟಿ ವಾಸ್, ಹಾಗಾದರೆ ಅವ್ರ ತಂದೆ ಏನು ಅವ್ರ ಕರ್ತವ್ಯ ಅಂತ ತಿಳ್ಕೊಂಡಿದ್ರು, ಅವ್ರ ಡ್ಯೂಟಿ ಏನಂತ ಅಂದ್ಕೊಂಡಿದ್ರು. ವಾಟ್ ವಾಸ್ ಹಿಸ್ ಫಾದರ್ಸ್ ಡ್ಯೂಟಿ, ಸೊ ಆ ಪ್ರಶ್ನೆಗೆ ತುಂಬ ಈಸಿ ಉತ್ತರ, ಹಿ ಕನ್ಸಿಡರ್ಡ್ ಹಿಸ್ ಡ್ಯೂಟಿ ವಾಸ್ ಟು ಬಿಲ್ಡ್ ಎ ಟ್ರೀ ಹೌಸ್ ಫಾರ್ ಹೀಸ್ ಮದರ್. ಅಜ್ಜಿ ಕೇಳ್ಕೊಂಡ್ರು, ನಂಗೆ ಮರದ ಮೇಲೆ ಒಂದು ಮನೆ ಕೊಟ್ಬಿಡು, ನನಗೆ ಕೆಳಗೆ ಹತ್ತಿ ಇಳಿಯೋಕ್ಕೆ ಎಲ್ಲ ಆಗಲ್ಲ, ಸೊ ಮರದ ಮೇಲೆ ಮನೆ ಕೊಟ್ಬಿಡು ಅಂತಂದಾಗ ಒಂದು ಮಾತನ್ನು ಆಡದೆ ನೇರವಾಗಿ ಅವ್ರಿಗೆ ಮನೆ ಕೊಟ್ಬಿಡೋಕೆ ಒಪ್ಕೊಂಡ್ರಲ್ಲ. ಸೊ ಅವ್ರಿಗೆ ಆ ಮನೆ ಕೊಡೋದೇ ಅವ್ರ ತಂದೆ ತಮ್ಮ ಕರ್ತವ್ಯ ಅಂತ ಭಾವಿಸಿದ್ರು. ಯಾಕೆ ಅಂತಂದರೆ ಹಿಸ್ ಫಾದರ್ ಆಲ್ವೇಸ್ ವಾಂಟೆಡ್ ಹಿಸ್ ಮದರ್ ಟು ಬಿ ಹ್ಯಾಪಿ, ಸೊ ಆ್ಯಂಡ್ ಹಿ ವಾಂಟೆಡ್ ಟು ಫುಲ್ಫಿಲ್ ಹರ್ ಆಲ್ ವಿಶಸ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಹೂಮ್ ಡಸ್ ದ ವರ್ಡ್ ಡಿಯರ್ ರೆಫರ್ಡ್ ಹಿಯರ್, ಇಲ್ಲಿ ಡಿಯರ್ ಅಂತ ಇದೆ ಅಲ್ವಾ, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಇಲ್ಲಿ ಡಿಯರ್ ಅಂತ ಯಾರಿಗೆ ಹೇಳ್ತಾ ಇರೋದು? ಸೊ ಈಸಿಯಾಗಿರೋ ಪ್ರಶ್ನೆ, ದ ಪೊಯೆಟ್ಸ್ ಗ್ರ್ಯಾನಿ, ಗ್ರ್ಯಾಂಡ್ ಮಾಗೆ ಹೇಳ್ತಾ ಇರೋದು, ಅವ್ರ ಮಗ ಹೇಳ್ತಾರೆ ಈ ಮಾತನ್ನ. ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ನೀ ಏನು ಇಷ್ಟಪಡ್ತೀರ ಅದು ಆಯಿತು ಮಾಡಿಕೊಡ್ತೀನಿ ಡಿಯರ್ ಅಂತ ಅಜ್ಜಿಗೆ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಯಾವ ರೀತಿಯಾಗಿದೆ ನೋಡೋಣ. ಸಿ ಸಿಟ್ಸ್ ದೇರ್ ಇನ್ ಎ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶರ್ರಿ ವಿತ್ ಮೀ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಸೊ ಇದು ಲಾಸ್ಟ್ ಸ್ಟಾಂಜಾದಲ್ಲಿ ಬರ್ತಕ್ಕಂಥದ್ದು. ಮರದ ಮೇಲೆ ಮನೆಯೆಲ್ಲ ಕಟ್ಟಿ ಆದಮೇಲೆ ಅಜ್ಜಿ ಮೇಲಿನ ಮನೆಗೆ, ಮರದ ಮೇಲಿನ ಮನೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅವ್ರು ಹೇಗೆ ಕೂತ್ಕೋತಾ ಇದ್ರು, ಯಾವ ಗಾಂಭೀರ್ಯದಲ್ಲಿ ಕೂತ್ಕೋತಾ ಇದ್ರು ಅನ್ನೋದನ್ನು ಹೇಳೋದಕ್ಕೆ ಕವಿ ಲಾಸ್ಟ್ ಸ್ಟಾಂಜಾದಲ್ಲಿ ಮಾತನ್ನು ಹೇಳ್ತಾರೆ. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಯಾವ ಬರ್ತವೆ ನೋಡಿ. ಹೂ ಡು ಸಿ ಆ್ಯಂಡ್ ಮೀ ರೆಫರ್ ಟು, ಈ ಲೈನಲ್ಲಿ ಶಿ ಅಂತ ಇದೆ ಮತ್ತು ಮೀ ಅಂತ ಇದೆ. ಸೊ ಯಾರದು ಶಿ ಅಂತಂದರೆ ಅವಳು, ಮೀ ಅಂತಂದರೆ ನಾನು. ಸೊ ಯಾರಿಲ್ಲಿ ನನ್ನ ಜೊತೆಗೆ, ನನಗೆ, ಇವೆಲ್ಲ ಯಾರು ಪ್ರನೌನ್ಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇರೋದು. ಸೊ ಯಾರಂತ ನೋಡಿ, ಸಿ ರೆಫರ್ಸ್ ಟು ಗ್ರ್ಯಾನಿ, ಅಜ್ಜಿಗೆ ಹೇಳ್ತಾ ಇರೋದು, ಅವಳು ಮತ್ತು ನಾನು ಅಂತ ಹೇಳ್ತಾ ಇರೋದು ಕವಿ ಇಲ್ಲಿ. ಸಿ ರೆಫರ್ಸ್ ಟು ಗ್ರ್ಯಾನಿ ಆ್ಯಂಡ್ ಮೀ ರೆಫರ್ಸ್ ಟು ದ ಪೊಯೆಟ್ ರಸ್ಕಿನ್ ಬಾಂಡ್. ಸೊ ಅವರೇ ತಾನೇ ಹೇಳ್ತಾ ಇರೋದು ವಿತ್ ಮೀ, ನನ್ನ ಜೊತೆಗೆ ಕೂತ್ಕೋತಾರೆ, ನನ್ನ ಜೊತೆಗೆ ಅಂತಂದರೆ ಕವಿ ಹೇಳ್ತಾರೆ. ಸೊ ಶಿ ರೆಫರ್ಸ್ ಟು ಗ್ರ್ಯಾನಿ ಆ್ಯಂಡ್ ಮೀ ರೆಫರ್
ಟು ದ ಪೋಯೆಟ್ ರಸ್ಕಿನ್ ಬಾಂಡ್. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ಹರ್ ಸ್ಟೇಟ್? ಯಾವ ಸ್ಟೇಟ್ ಅಂದರೆ ಇಲ್ಲಿ ರಾಜ್ಯ ಅಂತಲ್ಲ, ಹೇಗಿದ್ಲ ಅವಳು ಮರದ ಮೇಲೆ ಹ್ಯಾಪಿಯಾಗಿದ್ಲ ಅಂತ ಕೇಳ್ತಾ ಇರೋದು. ಅಥವಾ ದುಃಖ ಆಯ್ತಾ, ಕಷ್ಟ ಅನ್ನಿಸ್ತಾ ಇತ್ತಾ, ಆ ರೂಮಲ್ಲಿದ್ದಾಗ ಅವ್ರಿಗೆ ಬ್ರೀಫ್ ಸೀಸನ್ ಇನ್ ಹೆಲ್ ಅಂತ ಅನ್ನಿಸ್ತಾ ಇತ್ತಲ್ಲ, ಇವಾಗ ಮರದ ಮೇಲೆ ಮನೆ ಕಟ್ಕೊಟ್ಮೇಲೆ ಆ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಹೇಗೆ ಅನ್ನಿಸ್ತಾ ಇತ್ತು ಅಜ್ಜಿಗೆ ಅಂತ ಪ್ರಶ್ನೆ. ಸಿ ವಾಸ್ ಇನ್ ಎ ಹ್ಯಾಪಿ ಸ್ಟೇಟ್. ತುಂಬ ಖುಷಿ ಆಗಿಬಿಟ್ಟಿತ್ತು ಅಜ್ಜಿಗೆ. ಮುಂಚೆ ಹತ್ತೋದು ಇಳಿಯೋದು ಕಷ್ಟ ಆಗ್ತಿತ್ತು, ವಯಸ್ಸು ಬೇರೆ ಆಗಿಬಿಟ್ಟಿತ್ತು. ಇವಾಗ ಮರದ ಮೇಲೆ ಮನೆ ಕಟ್ಕೊಟ್ಟಾಗ ತುಂಬ ಖುಷಿಯಾಗಿದ್ರು ಮರದ ಮೇಲೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ಇಟ್ ಟೆಲ್? ಸೊ ಅಜ್ಜಿ ಈಗ ಇದು ಏನು ಹೇಳುತ್ತೆ ಇದ್ರ ಬಗ್ಗೆ? ಇಲ್ಲಿ ಅಜ್ಜಿ ಹೋಗಿ ಮೇಲೆ ಅಫ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಟ್ರೀ ಅಂತ ಮೇಲಿನ ಸೆಂಟೆನ್ಸ್ ಇದೆಯಲ್ಲ, ಅದರ ಅರ್ಥ ಏನು ಅಂತ ಕೇಳಿದ್ರೆ, ಇಟ್ ಟೆಲ್ಸ್ ಸಿ ಎಂಜಾಯ್ಡ್ ಬೀಯಿಂಗ್ ಆನ್ ದ ಟ್ರೀ ಹೌಸ್. ಅಲ್ಲಿ ಅಜ್ಜಿಗೆ ಮೇಲೆ ಮನೆ ಕಟ್ಕೊಟ್ಟು ಅಲ್ಲಿ ಶಿಫ್ಟ್ ಆದಮೇಲೆ ಅಲ್ಲಿ ತುಂಬ ಖುಷಿಯಾಗಿದ್ರು ಅಂತಲೇ ಅರ್ಥ. ಸೊ ಅದನ್ನು ಹೇಳೋದಕ್ಕೆ ಕವಿಗಳು ಈ ಲೈನ್ನ ಹೇಳ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ 2 ಅಂಕದ ಪ್ರಶ್ನೆಗಳು ಹಾಗೂ 3 ಅಂಕದ ಎಕ್ಸ್ಟ್ರಾಕ್ಟ್ಗಳನ್ನ ಹೇಗೆ ಕೇಳ್ಬೋದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಅಂತ ನೋಡ್ಕೊಂಬಂದ್ವಿ. ಇವಾಗ ಕೊನೆಯದು 4 ಅಂಕದ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಈ ಪೋಯಮಲ್ಲಿ. ಸೊ ಇದನ್ನು ನಾವು ಮುಖ್ಯವಾಗಿ ನೋಡ್ಕೋಬೇಕು. ಯಾಕೆ ಅಂದರೆ ನಿಮ್ಗೆ ಹಳೆ ಕ್ವಶನ್ ಪೇಪರ್ಗಳನ್ನೆಲ್ಲ ತೆಗೆದು ನೋಡಿದಾಗ ಸಮರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಅತಿ ಹೆಚ್ಚಿನ ಚಾನ್ಸಸ್ ಇರೋದು ಏನು ಅಂತಂದರೆ ಸಮರಿ ಬರಿಬೇಕಾಗಿರ್ತದೆ. ಈ ಸಮರಿ ಬರೀರಿ ಅಂತ ಹೇಳಲ್ಲ ಅವರು, ಅದನ್ನೇ ಬೇರೆ ಬೇರೆ ಥರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಬಟ್ 4 ಅಂಕದ ಪ್ರಶ್ನೆ ಅಂತಂದರೆ ನೀವು ಸಮರಿನೇ ಬರೆಯುವಂಥದ್ದು ಇರ್ತದೆ. ಸೊ ಸಮರಿನ ಹೇಗೆ ಬರಿಬಹುದು, 4 ಅಂಕದ ಪ್ರಶ್ನೆಗಳಿಗೆ ಹೇಗೆ ಬರಿಬಹುದು ಅಂತ ಇವಾಗ ನೋಡೋಣ. ಸೊ ಪ್ರಶ್ನೆ ಸಿಂಪಲ್ ಆಗಿ, ರೈಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತ ಇದೆ. ಅಂದರೆ ಪೋಯಮ್ನ ಸಮರಿನ ಬರೀರಿ ಅಂತ ಕೇಳಿದ್ದಾರೆ. ಇದನ್ನೇ ಪ್ರಶ್ನೆ ಬೇರೆ ಬೇರೆ ರೀತಿಯಾಗಿ ಕೇಳ್ಬೋದು, ಬಟ್ ನೀವು ಇಲ್ಲಿ ಸಮರಿನ ಬರೆದ್ಬಿಟ್ರೆ ಅದಕ್ಕೆ ಉತ್ತರ ಆಗಿಬಿಡುತ್ತೆ. ಸೊ ಸಮರಿನ ಇಡೀ ಪೋಯಮ್ನ ಒಂದು ಸಾರಿ ನೆನ್ಪು ಮಾಡ್ಕೊಂಬಿಡಿ. ಇದನ್ನು ನೀವು ಸ್ಟೋರಿ ಥರ ನೆನ್ಪಿಟ್ಕೊಂಡ್ಬಿಟ್ರೆ ಸಮರಿ ಬರೆಯೋದು ತುಂಬ ಈಸಿ. ಇನ್ನೂ ಒಂದು ಈಸಿ ಮೆಥಡ್ ಹೇಳ್ತೀನಿ ನಾನು, ಬಟ್ ಇದೇ ಫೈನಲ್ ಅಂತ ಅನ್ಕೋಬೇಡಿ. 2 ಅಂಕದ ಪ್ರಶ್ನೆಗಳನ್ನೆಲ್ಲ ನೀವು ಕಲ್ತ್ಬಿಟ್ಟಿದ್ರೆ ಅವನ್ನೆಲ್ಲ ಸೇರಿಸಿ ಬರೆದ್ಬಿಟ್ರೆ ಪೋಯಮ್ ಸಮರಿಯಾಗಿ ಹೋಗ್ಬಿಡುತ್ತದೆ ಅಲ್ವಾ. ಸೊ ಹಾಗಾಗಿ ಬೇಡ ನಿಮಗೆ ಅದನ್ನು ಆ ಮೆಥಡ್ನ ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನೋಡ್ಕೊಂಬಿಡಿ ಸೀಕ್ವೆನ್ಸ್ ಆಗಿ ಏನೇನು ಇನ್ಸಿಡೆಂಟ್ ನಡೀತದೆ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಸೊ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ಬೇಕು ನೀವು, ನೇರವಾಗಿ ಸಮರಿ ಬರೆಯೋದಲ್ಲ. 4 ಮಾರ್ಕ್ಸ್ ಕ್ವಶನ್ ಯಾವತ್ತು ಎಸ್ಸೆ ಟೈಪ್ ಕ್ವಶನ್ ಅಂತ ಕರಿತೀವಿ. ಸೊ 1 or 2 ಲೈನ್ಸ್ ನೀವೇನು ಮಾಡಬೇಕು, ಇಂಟ್ರೊಡಕ್ಷನ್ ಕೊಡಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಅಲ್ಲಿ ಮುಂದೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನೇನು ಬರ್ತದೆ ನೋಡಿ, ಹಿ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಎಸ್ ಜೀನಿಯಸ್. ಅವ್ರ ಅಜ್ಜಿನ ಅವರು ಜೀನಿಯಸ್ ಅಂತ ಕರೀತಾರೆ. ಬಿಕಾಸ್ ಸಿ ಕುಡ್ ಕ್ಲೈಮ್ ಟ್ರೀಸ್. ಅಜ್ಜಿನ ಜೀನಿಯಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಅಜ್ಜಿ ಯಾವುದೇ ಥರ ಮರ ಇದ್ರೂ ಕೂಡ ಮರನ ಹತ್ತಬಲ್ಲರು. ಇವನ್ ಎಟ್ ದ ಏಜ್ ಆಫ್ 62, 62 ವಯಸ್ಸಾಗಿದ್ರು ಕೂಡ ಅವರು ಎಲ್ಲ ಥರದ ಮರ ಹತ್ತಾ ಇದ್ರು. ಸಿ ವಾಸ್ ಪ್ಯಾಷನೇಟ್ ಟು ಕ್ಲೈಂಬ್ ಎ ಟ್ರೀ ಆ್ಯಂಡ್ ಲರ್ನ್ ಇಟ್ ಫ್ರಾಮ್ ಅವರ್ ಲವಿಂಗ್ ಬ್ರದರ್ ಎಟ್ ದ ಏಜ್ ಆಫ್ 6. ಆ ಮರ ಹತ್ತೋದು ಅವ್ರಿಗೊಂಥರ ಫ್ಯಾಷನ್ ಇದ್ದಂಗಿತ್ತು. ಮರ ನೋಡಿಬಿಟ್ರೆ ಸಾಕು ಹತ್ತಬೇಕು ಅಂತ ಅನ್ಸೋದು. ಅದನ್ನು ಅವರು ತಮ್ಮ 6 ವಯಸ್ಸಿನಲ್ಲಿದ್ದಾಗಲೇ ಮರ ಹತ್ತೋ ಅಭ್ಯಾಸ ಮಾಡಿದ್ರು. ಅವರಿಗೆ ಮರ ಹತ್ತೋದನ್ನು ಹೇಳ್ಕೊಟ್ಟವ್ರು ಯಾರು ಅಂತಂದರೆ ಹರ್ ಲವಿಂಗ್ ಬ್ರದರ್. ಎವ್ರಿಬಡಿ ಫಿಯರ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಎ ಟ್ರೀ ಒನ್ ಡೇ. ಎಲ್ರಿಗೂ, ಮನೆಯವ್ರಿಗಾಯ್ತು, ಅಕ್ಕಪಕ್ಕದವ್ರಾಯ್ತು, ನೆರೆ ಹೊರೆಯವರೆಲ್ಲ ಅನ್ಕೋತಾ ಇದ್ರು ಒಂದಿಲ್ಲ ಒಂದಿನ ಅಜ್ಜಿಯವಳು ಬೀಳ್ತಾಳೆ ಮಾತ್ರ ಚೆನ್ನಾಗಿ ಅಂತ ಅನ್ಕೋತಾ ಇದ್ರು. ಬಟ್ ಹಾಗಾಗಲಿಲ್ಲ. ಏನಾಗುತ್ತೆ, ಒನ್ ಡೇ ಸಿ ಕ್ಲೈಮ್ಡ್ ಎ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಸಿಟಿನಲ್ಲಿದ್ದಾಗ ಮರ ಹತ್ತಾಳೆ, ಮರದಿಂದ ಕೆಳಗೆ ಇಳಿಯೋಕೆ ಆಗಲಿಲ್ಲ. ಏನಕ್ಕೋ, ಸೊ ತುಂಬ ಭಯ ಪಟ್ಕೊಂಡು ಜ್ವರ ಬಂದುಬಿಡ್ತದೆ. ಆಫ್ಟರ್ ದ ರೆಸ್ಕ್ಯೂ ಅಂದರೆ ಕಾಪಾಡೋದು, ಜನ ಎಲ್ಲ ಸೇರ್ಕೊಂಡು ಹೇಗೋ ಅಜ್ಜಿನ ಕೆಳಗೆ ಇಳಿಸಿದ್ರು. ಬಟ್ ತುಂಬ ಜ್ವರ ಬಂದಿತ್ತು. ದ ಡಾಕ್ಟರ್ ರೆಕಮೆಂಡೆಡ್ ಹರ್ ರೆಸ್ಟ್ ಫಾರ್ ಅ ವೀಕ್. ಡಾಕ್ಟರ್ ಬಂದುಬಿಟ್ಟು ಟೆಂಪ್ರೇಚರ್ನ ಚೆಕ್ ಮಾಡಿ ಕಂಪ್ಲೀಟಾಗಿ 1 ವೀಕ್ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಫಾರ್ ಗ್ರ್ಯಾನಿ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಬಟ್ 1 ವಾರ ರೂಮಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರೋದಿದೆಯಲ್ಲ, ಅಜ್ಜಿಗೆ ಒಂಥರ ನರಕದಲ್ಲಿದ್ದಂಗೆ ಅನಿಸಿತ್ತು. She demanded a house to be built in a tree. ಸೊ ಮರದ ಮೇಲೇನೆ ನಂಗೊಂದು ಮನೆಗನ ಕೊಟ್ಬಿಡಿ ಅಂತ ಡಿಮ್ಯಾಂಡ್ ಮಾಡಿದ್ರು ಮಗನಿಗೆ. ದ ಪೋಯೆಟ್ಸ್ ಫಾದರ್ ಹೂ ವಾಸ್ ಡ್ಯೂಟಿಫುಲ್. ಸೊ ಕರ್ತವ್ಯ ಪ್ರಜ್ಞೆ ಇತ್ತು ಕವಿ ತಂದೆಗೆ. ಸೊ ಅವ್ರು ಏನು ಮಾಡ್ತಾರೆ, ಫುಲ್ಫಿಲ್ ಹಿಸ್ ಮದರ್ಸ್ ವಿಶ್. ತಮ್ಮ ತಾಯಿಯ ಆಶೆಯನ್ನು ಪೂರೈಸ್ತಾರೆ. ಸೊ ದ್ಯಾಟ್ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ಎಂಜಾಯ್ಡ್ ಹರ್ ವಿಶ್ ಆ್ಯಸ್ ಹರ್ ವಿಶ್. ಸೊ ಅವಳಿಗೆ ಆಸೆ ಆಗಿತ್ತು ಮರದ ಮೇಲೇನೆ ಮನೆ ಕಟ್ಕೊಂಡು ಅಲ್ಲೇ ಇರಬೇಕು. ಸೊ ಮರ ಹತ್ತೋದು ಇಳಿದು ಕಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ಅದನ್ನು
ಮರದ ಮೇಲೆ ಮನೆ ಕೊಟ್ಟಾದ್ಮೇಲೆ ಅಲ್ಲೇ ಇದ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ರು ಅಂತ ಸಮರಿನ ಬರೆಯೋದು. ಈ ಸಮರಿ ಬರೆಯೋದಕ್ಕೆ ತಮಗೇನಾದ್ರು ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಬರೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಪಾಯಿಂಟ್ಸ್ ಟು ರಿಮೆಂಬರ್, ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ಬಿಡಿ, ಕಂಠಪಾಠ ಮಾಡ್ಕೊಂಡ್ಬಿಡಿ. ನೀವು ಬರೀತಕ್ಕಂಥ ಸಮರಿನಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಅದರಲ್ಲಿ ಇರಬೇಕು. ನೋಡಿ, ಫಸ್ಟ್ ಪಾಯಿಂಟ್ ನೋಡಿ, ಸೀಕ್ವೆನ್ಸ್ ಪ್ರಕಾರ ಇರಬೇಕಿದು, ಆಯಿತಾ. ನೀವು ಸ್ಟಾರ್ಟಿಂಗಲ್ಲೇ ಮರದ ಮೇಲೆ ಮನೆ ಕೊಟ್ಬಿಟ್ರು, ಡಾಕ್ಟರ್ ಬಂದು ಚೆಕ್ ಮಾಡಿ 1 ವೀಕ್ ಬೆಡ್ ರೆಸ್ಟ್ ಹೇಳಿದ್ರು, ಆ ಥರ ಎಲ್ಲ ಹಿಂದೆ ಮುಂದೆ ಆಗಬಾರ್ದು. ಸೊ ಸೀಕ್ವೆನ್ಸ್ ನೋಡ್ಕೊಳ್ಳಿ, ಏನೇನಾಗುತ್ತೆ. ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮಾ ಜೀನಿಯಸ್. ಸೊ ಅದ್ರ ಮುಂದೆ ಬೇಕಾದ್ರೆ ನೀವು ಬರಿಬೋದು ಯಾಕೆ ಜೀನಿಯಸ್ ಅಂತ ಕರೆದ್ರು. ಸೊ ಮುಂದೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಬಟ್ ಇಷ್ಟು ಪಾಯಿಂಟ್ಗಳು ಅದರೊಳಗೆ ಇರಬೇಕು. ಬಿಕಾಸ್ ಸಿ ಕುಡ್ ಕ್ಲೈಮ್ ಎನಿ ಟೈಪ್ ಆಫ್ ಟ್ರೀಸ್, ಎಕ್ಸ್ಟ್ರಾನ ಬರಿಬೋದು. ಸಿ ಲರ್ನ್ ಕ್ಲೈಂಬಿಂಗ್ ಟ್ರೀಸ್ ವೆನ್ ಸಿ ವಾಸ್ 6 years ಫ್ರಮ್ ಹರ್ ಬ್ರದರ್. 6 ವರ್ಷ ವಯಸ್ಸಿನಲ್ಲಿದ್ದಾಗನೇ ಅವಳ ಬ್ರದರ್ ಕರಿಂದ ಮರ ಹತ್ತೋದನ್ನು ಕಲಿತ್ಲು ಅಂತ ಇಲ್ಲಿದೆ. ಇವನ್ ಎಟ್ ದ ಏಜ್ ಆಫ್ 62 ಸಿ ಕುಡ್ ಕ್ಲೈಮ್ ಟ್ರೀಸ್. 6 ವಯಸ್ಸಿನಲ್ಲಿ ಕಲ್ತವಳು ಇವಾಗ 62 ವಯಸ್ಸಾದರೂ ಕೂಡ ಮರ ಹತ್ತೋದನ್ನು ಬಿಟ್ಟಿಲ್ಲ. ಸೊ ಮರ ಹತ್ತೋದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾಳೆ. ಒನ್ ಡೇ ಸಿ ಕ್ಲೈಂಬ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಮರ ಹತ್ತಾಳೆ, ಬಟ್ ಮರದಿಂದ ಕೆಳಗಿಳಕ್ಕೆ ಆಗಲಿಲ್ಲ. ಸೊ ಡಾಕ್ಟರ್ ಏನು ಹೇಳ್ತಾರೆ, ಡಾಕ್ಟರ್ ಅಡ್ವೈಸ್ಡ್ ಹರ್ 1 ವೀಕ್ ಬೆಡ್ ರೆಸ್ಟ್. 1 ವೀಕ್ ಬೆಡ್ ರೆಸ್ಟ್ ತಗೋಬೇಕಂತ ಡಾಕ್ಟರ್ ಹೇಳಿದರು. ಸ್ಟೇಯಿಂಗ್ ಇನ್ ಬೆಡ್ ವಾಸ್ ಲೈಕ್ ಹೆಲ್ ಫಾರ್ ಹರ್. ಬಟ್ ಬೆಡ್ಡಲ್ಲಿರೋದು ಅವಳಿಗೆ ಒಂಥರ ನರಕ ಅಂದಂಗೆ ಅನಿಸ್ತಾ ಇತ್ತು. ಸಿ ಡಿಮ್ಯಾಂಡೆಡ್ ಎ ಹೌಸ್ ಇನ್ ಎ ಟ್ರೀ ಟಾಪ್. ಸೊ ಟ್ರೀ ಟಾಪ್ ಮೇಲೆ ಮರದ ಮೇಲೆ ನಂಗೊಂದು ಮನೆ ಕೊಟ್ಬಿಡಿ ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಹರ್ ಸನ್ ಫುಲ್ಫಿಲ್ಡ್ ಹರ್ ವಿಶ್. ಸಿ ವಾಸ್ ವೆರಿ ಹ್ಯಾಪಿ. ಸೊ ಇಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಮರಿ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಈ ಪ್ರಶ್ನೆ ಉತ್ತರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ PDF ಫಾರ್ಮೆಟಲ್ಲಿ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ತಾವೆಲ್ಲ ಬಳಸ್ಕೊಂಡು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿಬಿಟ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನ ತಗೋಬೇಕಂತ ಹೇಳ್ತಾ, ಸೊ ಇವಾಗ ಈ ತರಗತಿಯನ್ನು ಇಲ್ಲೇ ಮುಗಿಸೋಣ. ಇನ್ನು ಮುಂದಿನ ತರಗತಿಯಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.